ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿರುವ ಕನ್ಯಾ ರಾಶಿಯ ವ್ಯಕ್ತಿಯನ್ನೊಮ್ಮೆ ನೆನಪಿಸಿಕೊಳ್ಳಿ. ಅವರು ಯಾವಾಗಲೂ ನಿಮ್ಮ ಕಷ್ಟಗಳಿಗೆ ಪರಿಹಾರ ನೀಡುವವರು, ಎಲ್ಲವನ್ನೂ ಅಚ್ಚುಕಟ್ಟಾಗಿಡುವವರು, ಇತರರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರುವವರು ಮತ್ತು ಜೀವನವನ್ನು ಅತ್ಯಂತ ಶಿಸ್ತಿನಿಂದ ನಡೆಸುವವರು. ಹೌದಲ್ವಾ? ಪ್ರಪಂಚದ ಕಣ್ಣಿಗೆ ಅವರು ಪರ್ಫೆಕ್ಟ್ ಮನುಷ್ಯರು. ಅವರ ಬಳಿ ಎಲ್ಲದಕ್ಕೂ ಉತ್ತರವಿದೆ ಎಂದು ನೀವೆಲ್ಲರೂ ನಂಬಿದ್ದೀರಿ. ಆದರೆ ಆ ಸುಂದರವಾದ ವ್ಯವಸ್ಥಿತವಾದ ಮುಖವಾಡದ ಹಿಂದೆ ಎಂತಹ ಭೀಕರವಾದ ಯುದ್ಧಭೂಮಿ ಇದೆ ಎಂದು ನಾನಿಂದು ನಿಮಗೆ ಹೇಳಿದರೆ ಖಂಡಿತವಾಗಿಯೂ ನೀವು ಬೆಚ್ಚಿಬೀಳ್ತೀರಿ. ಇಂದು ನಾವು ಕನ್ಯಾ ರಾಶಿಯವರ ಮನಸ್ಸಿನ ಆಳದಲ್ಲಿ ನಡೆಯುತ್ತಿರುವ ಜಗತ್ತಿಗೆ ಎಂದಿಗೂ ಕಾಣದ ಆ ನಿರಂತರ ಹೋರಾಟವನ್ನು, ಅವರ ಅತಿಯಾದ ಬುದ್ಧಿವಂತಿಕೆಯೇ ಅವರಿಗೆ ಹೇಗೆ ಮುಳುವಾಗುತ್ತದೆ ಎಂಬ ಕಟು ಸತ್ಯವನ್ನು ಅನಾವರಣ ಮಾಡಲಿದ್ದೇವೆ. ಅವರ ಆ ಮುಗ್ಧ ಮತ್ತು ಸಹಾಯ ಮಾಡುವ ಗುಣದ ಹಿಂದೆ ಎಂತಹ ತೀಕ್ಷ್ಣವಾದ, ಕಠಿಣವಾದ ವಿಮರ್ಶಕ ಅಡಗಿದ್ದಾನೆ ಎಂಬುದು ಇಂದು ನಿಮಗೆ ಸ್ಪಷ್ಟವಾಗುತ್ತದೆ. ನೀವು ಸ್ವತಃ ಕನ್ಯಾ ರಾಶಿಯವರಾಗಿದ್ರೆ ನಿಮ್ಮ ಒಳಗಿನ ಆ ಸೈಲೆಂಟ್ ಸ್ಟ್ರಗಲ್ಗೆ ಇಂದು ನಾನೇ ಧ್ವನಿಯಾಗಲಿದ್ದೇನೆ. ಕಣ್ಣಿಗೆ ಕಾಣುವ ಸತ್ಯಕ್ಕಿಂತ ಕಾಣದ ಸತ್ಯ ಎಷ್ಟು ಆಳವಾಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋದ ಪ್ರತಿಯೊಂದು ಸಾಲನ್ನು ಆಲಿಸಿ. ಈ ಆಳವಾದ ಮಾನಸಿಕ ವಿಶ್ಲೇಷಣೆಗೆ ಇಳಿಯುವ ಮುನ್ನ ನನ್ನದೊಂದು ಪ್ರಾಮಾಣಿಕ ಮತ್ತು ಆತ್ಮೀಯ ಮಾತು. ಮನುಷ್ಯನ ಮನಸ್ಸಿನ ಕರಾಳ ಮತ್ತು ನೈಜ ಮುಖಗಳನ್ನು, ಜ್ಯೋತಿಷ್ಯದ ಈ ಕಟು ಸತ್ಯಗಳನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಿಮ್ಮ ಮುಂದೆ ತರಲು ನಾವು ಹಗಲಿರುಳು ಶ್ರಮ ಹಾಕುತ್ತೇವೆ. ಆದರೆ ಈ ಶ್ರಮಕ್ಕಾಗಿ ನಾವು ನಿಮ್ಮಿಂದ ಹಣವನ್ನಾಗಲಿ ಬೇರೆ ಯಾವುದೇ ರೀತಿಯ ಪ್ರತಿಫಲವನ್ನಾಗಲಿ ಖಂಡಿತ ಕೇಳುತ್ತಿಲ್ಲ. ನಮ್ಮ ಗೆಲುವಿನ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡುವುದು ಸಂಪೂರ್ಣವಾಗಿ ಉಚಿತ. ನಿಮಗೆ ನಮ್ಮ ವಿಚಾರಗಳು ಒಪ್ಪಿಗೆಯಾದರೆ, ನಮ್ಮ ಈ ಶ್ರಮಕ್ಕೆ ಬೆಲೆಯಿದೆ ಎಂದು ನಿಮಗೆ ಪ್ರಾಮಾಣಿಕವಾಗಿ ಅನಿಸಿದರೆ ಮತ್ತು ಈ ಮಾತುಗಳು ನಿಮ್ಮ ಹೃದಯಕ್ಕೆ ನೇರವಾಗಿ ತಟ್ಟಿದರೆ ಮಾತ್ರ ನೀವು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಪುಟ್ಟ ಕುಟುಂಬದ ಭಾಗವಾಗಿ. ಕನ್ಯಾ ರಾಶಿಯವರನ್ನು ಅರ್ಥಮಾಡಿಕೊಳ್ಳಲು ನೀವು ಮೊದಲು ತಿಳಿಯಬೇಕಾದದ್ದು ಅವರ ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನಾ ಶಕ್ತಿಯ ಬಗ್ಗೆ. ನೀವು ರಾತ್ರಿ 10 ಗಂಟೆಗೆ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದರೆ ಕನ್ಯಾ ರಾಶಿಯವರ ಮೆದುಳು ಆ ಸಮಯದಲ್ಲಿ ಹಗಲಿಗಿಂತ ವೇಗವಾಗಿ ಕೆಲಸ ಮಾಡುತ್ತಿರುತ್ತದೆ. ಅವರ ಮೆದುಳು ಎಂದಿಗೂ ಶಟ್ಡೌನ್ ಆಗುವುದಿಲ್ಲ. 5 ವರ್ಷದ ಹಿಂದೆ ಯಾರೋ ಆಡಿದ ಒಂದು ಸಣ್ಣ ಮಾತು, ಇಂದು ಆಫೀಸ್ನಲ್ಲಿ ನಡೆದ ಒಂದು ಸಣ್ಣ ತಪ್ಪು, ನಾಳೆ ಆಗಬಹುದಾದ ಅನಾಹುತ, ಇವೆಲ್ಲವನ್ನೂ ಅವರ ಮೆದುಳು ನಿರಂತರವಾಗಿ ವಿಶ್ಲೇಷಣೆ ಮಾಡುತ್ತಲೇ ಇರುತ್ತದೆ. ಅವರು ಎಲ್ಲರ ಕಣ್ಣಿಗೆ ಬಹಳ ಪ್ರಶಾಂತವಾಗಿ ಕಾಣುತ್ತಾರೆ. ಅವರ ಮುಖದಲ್ಲಿ ಒಂದು ಸಣ್ಣ ನಗು ಇರುತ್ತದೆ. ಆದರೆ ಆ ನಗುವಿನ ಹಿಂದೆ ಸಾವಿರಾರು ಆಲೋಚನೆಗಳ ಸುಂಟರ್ಗಾಳಿಯೇ ಎದ್ದಿರುತ್ತದೆ. ಇದು ಅವರಿಗೆ ನಿಸರ್ಗ ನೀಡಿರುವ ವರವೂ ಹೌದು, ಶಾಪವೂ ಹೌದು. ಅವರು ಪ್ರತಿಯೊಂದು ಸಣ್ಣ ವಿಚಾರವನ್ನು ಗಮನಿಸುತ್ತಾರೆ. ನೀವು ಆಡಿದ ಒಂದು ಪದವನ್ನು, ನಿಮ್ಮ ಮುಖದ ಭಾವನೆಯನ್ನು ಅವರು ಸ್ಕ್ಯಾನ್ ಮಾಡಿದಂತೆ ಗ್ರಹಿಸುತ್ತಾರೆ. ಇದೇ ಕಾರಣಕ್ಕೆ ಅವರ ಅತ್ಯಂತ ದೊಡ್ಡ ಮತ್ತು ಬೇರೆಯವರಿಗೆ ಅಪಾಯಕಾರಿಯಾದ ಅಸ್ತ್ರ ಜನ್ಮ ತಾಳುತ್ತದೆ. ಅದೇ ಸರ್ಜಿಕಲ್ ಕ್ರಿಟಿಸಿಸಂ ಅಥವಾ ತೀಕ್ಷ್ಣವಾದ ವಿಮರ್ಶೆ. ಕನ್ಯಾ ರಾಶಿಯವರು ಕೋಪ ಬಂದಾಗ ಇತರ ರಾಶಿಗಳಂತೆ ಕೂಗಾಡುವುದಿಲ್ಲ, ವಸ್ತುಗಳನ್ನು ಎಸೆಯುವುದಿಲ್ಲ. ಬದಲಾಗಿ ಅವರು ತಮ್ಮ ಮಾತುಗಳನ್ನು ಚೂಪಾದ ಸರ್ಜಿಕಲ್ ಬ್ಲೇಡಿನಂತೆ ಬಳಸುತ್ತಾರೆ. ನೀವು ಅವರಿಗೆ ಮೋಸ ಮಾಡಿದರೆ ಅಥವಾ ಅವರ ತಾಳ್ಮೆ ಪರೀಕ್ಷಿಸಿದರೆ ಅವರು ಹೊಡೆಯುವ ಒಂದೇ ಒಂದು ಮಾತು ನಿಮ್ಮ ಅಹಂಕಾರದ ಅತ್ಯಂತ ಸೂಕ್ಷ್ಮವಾದ ನರವನ್ನು ಕತ್ತರಿಸಿ ಹಾಕುತ್ತದೆ. ಅವರು ನಿಮ್ಮನ್ನು ಹೊಡೆಯುವುದಿಲ್ಲ, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಧೂಳೀಪಟ ಮಾಡುವ ಕಲೆ ಅವರಿಗೆ ಹುಟ್ಟಿನಿಂದಲೇ ಬಂದಿದೆ. ಇನ್ನು ಪ್ರೀತಿ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಕನ್ಯಾ ರಾಶಿಯವರ ಪ್ರೀತಿ ವ್ಯಕ್ತವಾಗುವ ರೀತಿಯೇ ಸಂಪೂರ್ಣ ಭಿನ್ನವಾಗಿರುತ್ತದೆ. ಅವರು ನಿಮಗೆ ಐ ಲವ್ ಯು ಎಂದು ದಿನಕ್ಕೆ 100 ಬಾರಿ ಹೇಳದೇ ಇರಬಹುದು, ದೊಡ್ಡ ದೊಡ್ಡ ಉಡುಗೊರೆಗಳನ್ನು ತಂದುಕೊಡದೇ ಇರಬಹುದು. ಆದರೆ ನಿಮಗೆ ಜ್ವರ ಬಂದಾಗ ಇಡೀ ರಾತ್ರಿ ಎಚ್ಚರಿದ್ದು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ನಿಮ್ಮ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತಾರೆ. ನಿಮ್ಮ ತಪ್ಪುಗಳನ್ನು ತಿದ್ದಿ ನಿಮ್ಮನ್ನೊಬ್ಬ ಅತ್ಯುತ್ತಮ ವ್ಯಕ್ತಿಯನ್ನಾಗಿ ಮಾಡಲು ಶ್ರಮಿಸುತ್ತಾರೆ. ಅವರು ಪ್ರೀತಿಯನ್ನು ಸೇವೆಯ ರೂಪದಲ್ಲಿ ತೋರಿಸುತ್ತಾರೆ. ಆದರೆ ಇಲ್ಲಿಯೇ ಅವರ ಡಾರ್ಕ್ ಸೈಡ್ ಕೂಡ ಶುರುವಾಗುವುದು. ಅವರು ನಿಮ್ಮನ್ನು ಪರ್ಫೆಕ್ಟ್ ಮಾಡಲು ಹೋಗಿ ಕೆಲವೊಮ್ಮೆ ನಿಮ್ಮ ಸ್ವಾತಂತ್ರ್ಯವನ್ನೇ ಕಸಿದುಕೊಳ್ಳುತ್ತಾರೆ. ನೀವು ಅವರ ನಿರೀಕ್ಷೆಗೆ ತಕ್ಕಂತೆ ಬೆಳೆಯದಿದ್ರೆ, ಅವರ ಮಾತುಗಳನ್ನು ಕೇಳದಿದ್ರೆ ಅವರು ನಿಮ್ಮ ಜೊತೆ ಜಗಳವಾಡುವುದಿಲ್ಲ. ಬದಲಾಗಿ ಅವರು ನಿಮ್ಮ ಮೇಲೆ ಹಾಕಿದ್ದ ಆ ಭಾವನಾತ್ಮಕ ಹೂಡಿಕೆಯನ್ನು ಸೈಲೆಂಟ್ ಆಗಿ ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ.
ಒಂದೇ ದಿನದಲ್ಲಿ ಇಷ್ಟು ದಿನ ನಿಮ್ಮ ಬಗ್ಗೆ ಅತಿಯಾದ ಕಾಳಜಿ ವಹಿಸುತ್ತಿದ್ದ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಪಾಲಿಗೆ ಒಬ್ಬ ಅಪರಿಚಿತನಂತೆ ವರ್ತಿಸಲು ಶುರು ಮಾಡುತ್ತಾನೆ. ಅವರು ನಿಮ್ಮನ್ನು ಬಿಟ್ಟು ಹೋದರೆ ಯಾವುದೇ ಶಬ್ದವಾಗುವುದಿಲ್ಲ, ಕೇವಲ ಒಂದು ದೊಡ್ಡ ಶೂನ್ಯ ಮಾತ್ರ ಉಳಿಯುತ್ತದೆ. ವೃತ್ತಿ ಜೀವನ ಮತ್ತು ಹಣದ ವಿಚಾರದಲ್ಲಿ ಕನ್ಯಾ ರಾಶಿಯವರು ಅಕ್ಷರಶಃ ಯಂತ್ರಗಳಂತೆ ದುಡಿಯುತ್ತಾರೆ. ಇವರಿಗೆ ಕೆಲಸದಲ್ಲಿ ಪರ್ಫೆಕ್ಷನ್ ಇಲ್ಲದಿದ್ದರೆ ನಿದ್ದೆಯೇ ಬರುವುದಿಲ್ಲ. ಒಂದು ಸಣ್ಣ ತಪ್ಪು ನಡೆದರೂ ಅವರು ತಮ್ಮನ್ನೇ ತಾವು ಅತ್ಯಂತ ಕಠಿಣವಾಗಿ ಶಿಕ್ಷಿಸಿಕೊಳ್ಳುತ್ತಾರೆ. ಇವರ ಈ ಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ನೋಡಿ ಆಫೀಸ್ನಲ್ಲಿರುವ ಇತರರು ಇವರನ್ನು ಬಳಸಿಕೊಳ್ಳಲು ಶುರುಮಾಡುತ್ತಾರೆ. ಕನ್ಯಾ ರಾಶಿಯವರಿಗೆ ಇಲ್ಲ ಎಂದು ಹೇಳಲು ಬರುವುದಿಲ್ಲ. ಬೇರೆಯವರ ಕೆಲಸಗಳನ್ನು ತಾವೇ ತಲೆ ಮೇಲೆ ಎಳೆದುಕೊಂಡು ಹಗಲಿರುಳು ದುಡಿದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸುಸ್ತಾಗುತ್ತಾರೆ. ಬರ್ನ್ಔಟ್. ಒಳಗಿನೊಳಗೆ ಅವರು ಈ ಸ್ವಾರ್ಥಿ ಜಗತ್ತನ್ನು ದ್ವೇಷಿಸಲು ಶುರುಮಾಡುತ್ತಾರೆ. ತಮಗೆ ಯಾರೂ ಸಹಾಯ ಮಾಡುತ್ತಿಲ್ಲವಲ್ಲ ಎಂಬ ನೋವು ಅವರನ್ನು ಕಾಡುತ್ತದೆ. ಆದರೆ ಈ ನೋವನ್ನು ಅವರು ಎಂದಿಗೂ ಹೊರಹಾಕುವುದಿಲ್ಲ. ಅವರು ಆಫೀಸ್ ರಾಜಕೀಯದಲ್ಲಿ ಭಾಗವಹಿಸುವುದಿಲ್ಲ. ಆದರೆ ಯಾರು ಎಂತಹವರು ಎಂಬ ಸಂಪೂರ್ಣ ಜಾತಕ ಅವರ ಮೆದುಳಿನಲ್ಲಿ ರಿಜಿಸ್ಟರ್ ಆಗಿರುತ್ತದೆ. ಸರಿಯಾದ ಸಮಯ ಬಂದಾಗ ಆ ಡೇಟಾವನ್ನು ಬಳಸಿ ಅವರು ತಮ್ಮ ಶತ್ರುಗಳನ್ನು ಸೈಲೆಂಟ್ ಆಗಿ ಪಕ್ಕಕ್ಕೆ ತಳ್ಳುತ್ತಾರೆ. ಹಾಗಾದರೆ ಇಂತಹ ಅತಿಯಾದ ಬುದ್ಧಿವಂತಿಕೆ ಮತ್ತು ಸಂಕೀರ್ಣವಾದ ಮನಸ್ಸಿರುವ ಕನ್ಯಾ ರಾಶಿಯವರ ಜೊತೆ ಬದುಕುವುದು ಹೇಗೆ? ಅವರ ಮನಸ್ಸನ್ನು ಗೆಲ್ಲುವುದು ಹೇಗೆ? ಇದಕ್ಕಿರುವ ಏಕೈಕ ಮಂತ್ರ ಅವರ ಶ್ರಮವನ್ನು ಗುರುತಿಸಿ ಮತ್ತು ಕೃತಜ್ಞತೆ ತೋರಿಸಿ. ಹೌದು, ಕನ್ಯಾ ರಾಶಿಯವರು ನಿಮಗೆ ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಸಹಾಯ ಮಾಡುತ್ತಾರೆ. ಆದರೆ ಅವರ ಆ ಸಣ್ಣ ಸಣ್ಣ ತ್ಯಾಗಗಳನ್ನು ನೀವು ಗುರುತಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು, ನೀವಿಲ್ಲದಿದ್ದರೆ ಇದು ಸಾಧ್ಯವಾಗತ್ತಿಲ್ಲ ಎಂದು ಒಂದು ಮಾತು ಹೇಳಿ ನೋಡಿ. ಆ ಕ್ಷಣದಲ್ಲಿ ಅವರ ಮುಖದಲ್ಲಿ ಮೂಡುವ ನಗು ಪ್ರಪಂಚದಲ್ಲೇ ಅತ್ಯಂತ ಸುಂದರವಾಗಿರುತ್ತದೆ. ಅವರ ವಿಮರ್ಶೆಯನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ, ಯಾಕೆಂದರೆ ಅವರು ನಿಮ್ಮನ್ನು ಟೀಕಿಸುತ್ತಿಲ್ಲ, ಬದಲಾಗಿ ಅವರು ನಿಮ್ಮನ್ನು ಉತ್ತಮಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ. ಅವರಿಗೆ ಬೇಕಾಗಿರುವುದು ಕೇವಲ ಒಂದು ಭರವಸೆ ಮತ್ತು ನೆಮ್ಮದಿಯ ವಾತಾವರಣ. ನೀವು ಅವರಿಗೆ ಆ ನೆಮ್ಮದಿಯನ್ನು ಕೊಟ್ಟರೆ ಅವರು ತಮ್ಮ ಇಡೀ ಜೀವನವನ್ನು ನಿಮಗಾಗಿ ಮುಡಿಪಾಗಿಡುತ್ತಾರೆ. ನೀವು ಕನ್ಯಾ ರಾಶಿಯವರೇ, ಜಗತ್ತಿಗೆ ಮುಖವಾಡ ಹಾಕ್ಕೊಂಡು ಒಳಗೊಳಗೆ ನೀವು ಅನುಭವಿಸುತ್ತಿರುವ ಈ ಓವರ್ ಥಿಂಕಿಂಗ್ ಮತ್ತು ಪರ್ಫೆಕ್ಷನ್ನ ಹೋರಾಟವನ್ನು ನಾನು ಸರಿಯಾಗಿ ಅರ್ಥಮಾಯಿಸಿದ್ದೇನೆ ಎಂದು ನಿಮಗೆ ಅನಿಸುತ್ತದೆಯೇ? ಅಥವಾ ನಿಮ್ಮ ಜೀವನದಲ್ಲಿರುವ ಕನ್ಯಾ ರಾಶಿಯವರ ಆ ತೀಕ್ಷ್ಣವಾದ ವಿಮರ್ಶೆ ಮತ್ತು ಆಳವಾದ ಕಾಳಜಿಯನ್ನು ನೀವೆಂದಾದರೂ ಅನುಭವಿಸಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಆಳವಾದ ಸತ್ಯವನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಜ್ಯೋತಿಷ್ಯವೆಂದರೆ ಕೇವಲ ಗ್ರಹಗತಿಗಳಲ್ಲ, ಅದು ಮನುಷ್ಯನ ಮನಸ್ಸಿನ ಅತ್ಯಂತ ಸೂಕ್ಷ್ಮವಾದ ಪದರಗಳನ್ನು ಬಿಡಿಸಿಡುವ ಕೈಗನ್ನಡಿ. ಈ ಮನುಷ್ಯ ಸ್ವಭಾವದ ಕರಾಳ ಸತ್ಯಗಳನ್ನು, ಪ್ರಪಂಚಕ್ಕೆ ಗೊತ್ತಿಲ್ಲದ ವಿಷಯಗಳನ್ನು ನಿಮ್ಮ ಮುಂದೆ ನೈಜವಾಗಿ ಇಡುವುದೇ ಗೆಲುವಿನ ಬೆಳಕು ಚಾನೆಲ್ನ ಏಕೈಕ ಉದ್ದೇಶ. ಇದೇ ರೀತಿಯ ನಿಗೂಢ, ಆಳವಾದ ಮತ್ತು ನಿಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾದ, ನಿಮ್ಮನ್ನು ಒಳಗಿನೊಳಗೆ ಸ್ಪರ್ಶಿಸುವಂತಹ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನೀವು ನೀಡುವ ಪ್ರತಿಯೊಂದು ಲೈಕ್ ಮತ್ತು ಕಮೆಂಟ್ ನಮಗೆ ಇನ್ನಷ್ಟು ನೈಜ ಸತ್ಯಗಳನ್ನು ನಿಮ್ಮ ಮುಂದೆ ತರಲು ಅತಿ ದೊಡ್ಡ ಶಕ್ತಿ. ಮತ್ತೊಂದು ರಾಶಿಯ ಮತ್ತಷ್ಟು ರೋಚಕ, ನಿಗೂಢ ಮತ್ತು ಮ್ಯಾಗ್ನೆಟಿಕ್ ರಹಸ್ಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಭೇಟಿಯಾಗೋಣ.